ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ನಿಜ್ಗಲ್ ಸಿದ್ದರಬೆಟ್ಟದಲ್ಲಿ ಹನುಮ ಜಯಂತಿ ಬಲು ಜೋರಾಗಿದ್ದು, ನೆಲಮಂಗಲದಿಂದ ಸಿದ್ದರಬೆಟ್ಟದವರೆಗೆ ಹನುಮ ಮಾಲೆ ಧರಿಸಿ ಪಾದಯಾತ್ರೆ ಮೂಲಕ ಬಂದ ಮಾಲಾಧಾರಿಗಳಿಗೆ ನೂರಾರು ಮುತ್ತೈದೆಯರು ಸ್ವಾಗತ ಕೋರಿ ವಿಜೃಂಭಣೆಯಿಂದ ಬರಮಾಡಿಕೊಂಡರು. ಸಾವಿರಾರು ಭಕ್ತರಿಂದ ಸೇರಿಕೊಂಡಿದ್ದ ಹನುಮ ಜಯಂತಿ ಬಲು ವಿಜೃಂಭಣೆಯಿಂದ ನೆರವೇರಿತು. ಹಲವಾರು ಕಾರ್ಯಕ್ರಮ, ಸಾಮಾಜಿಕ ನಾಟಕ, ಇನ್ನೂ ಹಲವಾರು ಕಲೆಗಳಿದ್ದು ನೋಡುಗರಿಗೆ ಎರಡು ಕಣ್ಣು ಸಾಲದು. ಇದೇ ಸಮಯದಲ್ಲಿ ಮಾತನಾಡಿದ ಹನುಮ ಮಾಲಾಧಾರಿ ಹಾಗೂ ಕ್ಷೇತ್ರಪಾಲಕ ಎಂದು ಹೆಸರಾಗಿರುವ ಜಗದೀಶ್ ಚೌಧರಿ, ಇಂದು ಭಕ್ತಾದಿಗಳಿಗೆ ಬರುವ ಮುಂದಿನ ದಿನಗಳಲ್ಲಿ ಹನುಮ ಮಾಲಾ ಧರಿಸಿ, ಇದು ನಿಮ್ಮ ಊರು ಬೆಳೆಸಲು ನಿಮಗೆ ಆಸಕ್ತಿ ಇಲ್ಲವಾ? ಎಲ್ಲೋ ದೂರದಲ್ಲಿರುವ ಮಠ ಮಂದಿರಗಳಿಗೆ ಹೋಗುತ್ತೀರಾ? ಪ್ರಸಿದ್ಧವಾದ ಸಿದ್ದರಬೆಟ್ಟ ಹಾಗೂ ಇನ್ನೂ ಹಲವಾರು ದೇವಾನ ದೇವತೆಗಳಿರುವ ಸಿದ್ದರಬೆಟ್ಟವನ್ನು ಪ್ರವಾಸ ತಾಣವನ್ನಾಗಿ ಮಾಡಲು ಯುವಕರು ಕೈಜೋಡಿಸಬೇಕು ಎಂದು ಭಕ್ತಾದಿಗಳಿಗೆ ಖಾರವಾಗಿಯೇ ಕರೆ ಕೊಟ್ಟರು. ಹೌದು, ಇದು ಒಂದು ಕೈಯಿಂದ ಆಗದಿರುವ ಕೆಲಸ. ನೂರಾರು ಭಕ್ತಾದಿಗಳು ಸೇರಿ ಕೈ ಜೋಡಿಸುತ್ತಿರುವುದರಿಂದಲೇ ಈ ಹನುಮ ಜಯಂತಿ ಸಿದ್ದರಬೆಟ್ಟದಲ್ಲಿ ಸಾವಿರಾರು ಜನಸಂಖ್ಯೆಯಿಂದ ಸತತ 5 ವರ್ಷ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಇದು ಮುಂದಿನ ದಿನಗಳಲ್ಲಿ ಪ್ರವಾಸ ತಾಣವನ್ನಾಗಿ ಮಾಡಲು ಇನ್ನು ಯುವಕರು ಹಾಗೂ ಭಕ್ತಾದಿಗಳು ಕೈ ಜೋಡಿಸಬೇಕು. ದೂರದಲ್ಲಿರುವ ಬೆಟ್ಟಕ್ಕಿಂತ ನಿಮ್ಮ ಮನೆ ಮುಂದೆ ಇರುವ ಬೆಟ್ಟಕ್ಕೆ ಬನ್ನಿ. ಭಕ್ತಾದಿಗಳಿಗೆ ಕೈ ಮುಗಿದು ಕ್ಷೇತ್ರಪಾಲಕ ಜಗದೀಶ್ ಚೌಧರಿ ಕೇಳಿಕೊಂಡರು. ನಿಮಗೆ ಗೊತ್ತಿಲ್ಲ, ಯಾವತ್ತೋ ಒಂದು ನಮ್ಮ ಸೀನಣ್ಣ ಹೇಳಿದಂಗೆ ವರ್ಷಕ್ಕೆ ಯಾವತ್ತೋ ಒಂದು ದಿವಸ ಬಂದಿರೋ ಕುರಿನೋ ಕುಯ್ದಿದೆ, ಸಿದ್ದಪ್ಪ ಕಡಿತೀರಿ. ನೀವು ಸಂತೋಷ ಊಟ ಮಾಡ್ಕೊಂಡು ಬೇರೆ ಊಟ ಮನೆಗೆ ಹೋಗ್ತೀರಿ. ನಿಮಗ್ ಗೊತ್ತಿರ್ಲಿ ನನ್ನ ತಾಯಂದಿರಿಗೆ ಗೊತ್ತಿರ್ಲಿ, ಇನ್ನು ಕೆಲವೇ ದಿನದಲ್ಲಿ ಇವತ್ತೇನೋ ಟ್ರಸ್ಟ್ ಓಪನ್ ಆಗಿ ಈ ಕಾರ್ಯಕ್ರಮ ಮಾಡಲಿಲ್ಲ ಅಂದಿದ್ರೆ ನೀವ್ ಯಾರಿಗೆ ಹೋಗ್ಬೇಕಾದ್ರೆ ಸರ್ಕಾರದವ್ರ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ನಿಮಗೆ ಗೊತ್ತಿಲ್ಲತಕ್ಕಂಥ ವಿಚಾರ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಅವ್ರ ಪರ್ಮಿಷನ್ ಬೇಕಿತ್ತು. ನಿಮ್ಗೆ ಯಾವ ಸಿದ್ದಪ್ಪ ಅಂತ ಕೇಳಂತ ಒಂದು ವ್ಯವಸ್ಥೆ ಇತ್ತು. ಅದಕ್ಕೋಸ್ಕರ 5ನೇ ವರ್ಷದಲ್ಲಿ ಮೊದಲನೇ ಭಾಷೆದಲ್ಲಿ ನಾನು ಅಪರಿಚಿತ ವಾತಾವರಣ ಸೃಷ್ಟಿ ಮಾಡಿ ಹೋಗಿರ್ತಕ್ಕಂಥ ಯುವಕರ ಮಿತ್ರರೆಲ್ಲ ಕೈ ಜೋಡಿಸಿ ಅಂತೇಳಿ ನೀವು ಇಲ್ಲಿಂದ 750 ಕಿಲೋಮೀಟರ್ ಇರ್ತಕ್ಕಂಥ ಅಯ್ಯಪ್ಪಗೆ ಹೋಗ್ತೀರಿ. ಇಲ್ಲಿಂದ 350 ಕಿಲೋಮೀಟರ್ ಇರ್ತಕ್ಕಂಥ ಹನುಮನ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀರ, ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ ಬಂಧುಗಳೇ. ಅಲ್ಲಿರ್ತಕ್ಕಂಥ ಅಯ್ಯಪ್ಪ ಐತೆ ಅಂತಕ್ಕಂಥ ಸತ್ಯ ಇದೆ. ಇಲ್ಲಿರ್ತಕ್ಕಂಥ ನಮ್ಮ 100% ಅವರೇ ಇರ್ತಕ್ಕಂಥ ನಿಮ್ಮಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಬಂಧುಗಳೇ, ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು 750 ಕಿಲೋಮೀಟರ್ ನಮ್ಮಲ್ಲೆಲ್ಲರೂ ಕರ್ಕೊಂಡು 15 ಗಂಟೆಗಳ ಕಾಲ ಕಾಯ್ದು ದರ್ಶನ ಮಾಡಬೇಕಾದ್ರೆ ಕುಡಿಲಿಕ್ಕೆ ನೀರಿಲ್ಲ, ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ. ಇಲ್ಲಿ ಎಷ್ಟೆಲ್ಲ ಶ್ರಮ ಬೀಳ್ತಾರೆ. ನಮ್ಮ ಹೃದಯ ಹೇಳ್ತಾ ಇದ್ರು, ಬರ್ಲಿ ಬರಪ್ಪ ಎಷ್ಟು ಜನ ಬರ್ತಾರೆ ಬರ್ಲಿ, ಬಂದವ್ರಿಗೆಲ್ಲ ಅಂದ ಬೇಸಾಕಲ್ಲ ಅಂತ ಹೇಳಿ. ನಾವ್ ಇಲ್ಲಿಂದ ಅಷ್ಟೇ ಶ್ರಮ ಹಾಕೋದು ಅಲ್ಲೇ ಹೇಳ್ತಾರಂತೆ. ಹಿಂದೂ ದೇವಾಲಯಗಳ ಮೇಲೆ ಇರ್ತಕ್ಕಂಥ ನಂಬಿಕೆಲ್ಲ ಕೆಡಿಸಕ್ಕೋಸ್ಕರ ಅವ್ರನ್ನ ಬರಬಾರ್ದು ಅಂತೇಳಿ ನಮಗ್ ಕೊಡಬಾರ್ದು ಕಷ್ಟ ಕೊಟ್ಟು ಆದ್ರೂ ಕೂಡ ನಾವು ಹೋಗ್ತೀವಿ. ನಿಮಗ್ ಕಾಲಿ ಬೀಳ್ತೀನಯ್ಯ, ನಿಮಗ್ ಕೈ ಮುಗಿತೀನಿ. ಇಲ್ಲಿರ್ತಕ್ಕಂಥ ಈ ತಾಲೂಕಲ್ಲಿರ್ತಕ್ಕಂಥ ಯುವಕರು ವರ್ಷಕ್ಕೊಂದು ದಿನ 365 ದಿನದಲ್ಲಿ 1 ದಿನಗಳ ಕಾಲ ನಮ್ಮ ಮನೆ ಭಕ್ತಿ, ತಂದೆ ತಾಯಿ, ನಮ್ಮ ಹಿಂದೂ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಂಬಿಕೆಗೋಸ್ಕರ ಆದ್ರೂ ಕೂಡ ಇವತ್ತು ಒಂದಿನ ನೀವು ಮಾಲೆ ಹಾಕಿದ್ರೆ ಇವತ್ತು ಈ ಬೆಟ್ಟ ಯಾವುದೇ ಮಟ್ಟಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನನ್ನ ಬಂಧುಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಗೆ ಯಾಕೆ ಹೆಸರಿಗೆ ಆಗ್ತಾ ಇಲ್ಲ ಅಥವಾ ನಿಮ್ ತಲೆ ಹೋಗ್ತಾ ಇಲ್ಲ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ನೀವು ನಿಮ್ಮ ಭಕ್ತಿಯನ್ನು ಸಹ ನೀವು ಬದುಕಿ, ನನಗೆ ಬೇಕಾಗಿಲ್ಲ. ಆ ಕಾರಣ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಪಾದಗಳಿಗೆ ನಮಸ್ಕಾರ ಕೇಳ್ತಾ ಇದ್ದೀನಿ. ಬರೀ ನಿಮ್ಮ ಇಲ್ಲಿ ಸಿದ್ರಬಿ ನೀವು ಅನ್ಕೋಬಹುದು ಯಾರೋ ಮಾಡ್ತಾರೆ ಬಿಡ್ಲಿ ಅಂತ ಹೇಳಿ. ಒಂದು ಚೆನ್ನಾಗಿ ಗೊತ್ತಿರ್ಲಿ, ಕೇವಲ ಇಲ್ಲಿಂದ ಇಲ್ಲಿ ಕ್ರಾಸ್ ಆಗಿ ಬಂದು ಒಳಕಾಗಿ 100 ಬಿಟ್ಟು ಟಾರ್ ಹಾಕಕ್ ಬಿಟ್ಟಿಲ್ಲ ಅಂತಕ್ಕಂಥ ನಿಮ್ಗೆ ಜಪ್ತಿರ್ಲಿ ಬಂಧುಗಳೇ. ಅಲ್ಲೇನ ಟಾರ್ ಹಾಕಿದ್ರೆ ನಮ್ ಕುಮಾರಣ್ಣ, ಸೀನಣ್ಣ, ನಮ್ ರಾಮಕೃಷ್ಣ ಫಸ್ಟ್ ಅರೆಸ್ಟ್ ಆಯ್ತಾರೆ. ನಿಮ್ಗೆ ಯಾರು ಕೆಲವು ವಿಚಾರ ಗೊತ್ತಿಲ್ಲ. ಅದು ಅದಕ್ಕೋಸ್ಕರ ಇದನ್ನ ಯಶಸ್ವಿ ಮಾಡಬೇಕಾದ್ರೆ ನಾ ಟ್ರಸ್ಟ್ ವತಿಯಿಂದ ಮತ್ತು ಅವರ ಸಲಹೆ ಮುಖಾಂತರ ಅವರೆಲ್ಲರೂ ಕೂಡ ಮೀಟಿಂಗ್ ಮಾಡಿ ನಮ್ಮ ಪರಪೂಜ್ಯರ ನೇತೃತ್ವದಲ್ಲಿ ಮತ್ತೆ ಇರತಕ್ಕಂಥ ಎಲ್ಲ ಹಿರಿಯರ ಮುಖಾಂತರ ಒಂದು ಮನೆ ಮಾಡಲಿಕ್ಕೆ ಇದರಿಂದ ನಾವು ಕರೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇಲ್ಲಿ ನಡೆತಾ ಇರತಕ್ಕಂಥ 3 ದಿನಗಳ ಕಾರ್ಯಕ್ರಮದಲ್ಲಿ 1 ದಿನದ ಕಾರ್ಯಕ್ರಮನ ನಮ್ಮ ಅಧ್ಯಕ್ಷ ಮುಖಾಂತರ ಮತ್ತು ಟ್ರಸ್ಟ್ ವತಿಯಿಂದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀವಿ. ಮಾಡೋರೆ ನಮ್ಮ ಅವ್ರು ಒಬ್ಬರೇ ಹೇಳಕ್ಕಾಗಲ್ಲ, ಎಲ್ಲರೂ ಕೂಡ ಶ್ರಮ ಹಾಕೋರು, ಎಲ್ಲರೂ ಕೂಡ ಆ ಭಗವಂತ ಅನುಗ್ರಹ ಇರಲಿ. ಅದೇ ರೀತಿಯಲ್ಲಿ ನಿಜ್ಗೋಲ್ ಒಳಗೊಂಡು ಅಗಲಕುಪ್ಪೆ, ಕೃಷ್ಣಾಪುರ, ಕಮಲಾಪುರ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ
ಮುಖಂಡರು ಕೂಡ ಹೆಚ್ಚಿನ ರೀತಿ ಬಂದಿರೋ ನಿಮ್ಮನ್ನ ಯಾರು ವೇದಿಕೆ ಮೇಲೆ ಕರೀಲ್ಲ ಅಂತ ತಪ್ಪಿರ್ತಿರ್ಕೋಬಾರದು. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಹೆಸರು ಕಾರಣ ಆಗ್ತದೆ. ಯಾರೇ ಮುಖಂಡರುಗಳವರೇ ನಿಮ್ಮೆಲ್ಲರೂ ಪರವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಮತ್ತೆ ಅಕ್ಕ ಸುತ್ತ ಹತ್ತಬಲ್ಲಿ ನಿಜ್ಗಲ್ಲರು, ಹೊಸ ನಿಜ್ಗಲ್ಲು, ರಾಯರಪಾಳ್ಯ ಎಲ್ಲ ದೇವರಸಳ್ಳಿ ಈ ಆಜುಬಾಜು ಇರ್ತಕ್ಕಂಥ ಎಲ್ಲ ಹಿರಿಯರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ. ನಮ್ಮ ಕುಮಾರಣ್ಣ ನೇತೃತ್ವದಲ್ಲಿ ಆ ಟ್ರಸ್ಟ್ ನಲ್ಲಿ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ ಅವರು ಏನೇನು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಜೋಳಿಗೆಲ್ಲ ಒಂದು ಇಡಿನ ಅವ್ರಿಗೆ ಸಂತೃಪ್ತಿಯಾಗಿ ನೀಡೋದ್ರ ಮುಖಾಂತರ ಈ ಸಿದ್ಧಬೆಟ್ಟನ ಅಭಿವೃದ್ಧಿ ಮಾಡ್ಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಕೈ ಜೋಡಿಸಿ ಮನವಿ ಮಾಡ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ಹನುಮ ಜಯಂತಿ ಕಾರ್ಯಕ್ರಮ ಮಾಡೋದ್ರೊಳಗಡೆಯಾಗಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ತಂದೆ ತಾಯಿರ್ತಕ್ಕಂಥ ಸಮಸ್ಯೆಗಳ ಹೋರಾಡಿಸೋ ಶಕ್ತಿಯ ಭಗವಂತ ಕೊಡ್ಲಿ ಅಂತೇಳಿ ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅವಕಾಶ ಕಲ್ಪಿಸೋಣ. ನೀವೇನ್ ಜಾಸ್ತಿ ಸಿಗ್ತಾಳದ್ ಬೇಡ. ನಿಮಗೆ ದುಡ್ಡು ಕಾಸಿ ಹಣ ಆಸ್ತಿ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ. ನಿಮ್ಮನ್ನ ಮಾಡಕ್ಕಂತ ಕೆಲಸಕ್ಕೆ ಪ್ರೋತ್ಸಾಹ ಕೊಡಿ. ಇಲ್ಲಿ ನಿಂತಿರ್ತಕ್ಕಂಥ ಕೆಲವು ಜನ ಹೋಗಿ ನೀರು ಕೊಡೋದು, ಅನ್ನ ಹಾಕೋದು, ಎಲೆ ಎತ್ತಂತ ಕೆಲಸ ಮಾಡಿದ್ರೆ ನಾವಾಗ ಇದನ್ನ ಮಾಡ್ಬೇಕಾಗ್ತದೆ ಬಂಧುಗಳೇ. ಇವತ್ತು ನಮ್ಮ ಸೀನಿಯರ್ ಹೇಳ್ತಾರೆ ರೇಟ್ ಹಾಕಿದ್ರು ಅಂತೇಳಿ. ಇವತ್ತಿನ ಒಂದು ಟೆಕ್ನಿಕಲ್ ಯುಗದಲ್ಲಿ ರೇಟ್ ಹಾಕ್ಬೇಕಾದ್ರೆ ಒಂದು ವಾರನೇ ಇತ್ತು. ಅವತ್ತು ಹಿಂದಿನ ಕಾಲದಲ್ಲ ಕೋಟೆ ಕಟ್ಬೇಕಾರೆ, ಕತ್ತಲು ಕಟ್ಬೇಕಾರೆ, ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಯಾವ ರೀತಿ ಇತ್ತು ಕಷ್ಟ. ಇವತ್ತೆಲ್ಲ ಪ್ರಾಬ್ಲಮ್ ನೀವು ಯಾರು ಬೆಟ್ಟದ ಬಗ್ಗೆ ಹೋಗಿಲ್ಲ ಅನ್ಸ್ಕೊಂತೀನಿ. ಬಹುಶಃ ಕೆಲವು ಜನ ಇದ್ರೆ 50% ಯಾರು ಜನ, ಒಂದು 50% ಜನ ಯಾರು ಬೆಟ್ಟದ ಬಗ್ಗೆ ಹೋಗಿಲ್ಲ ಅನ್ಕೊಂತೀನಿ. ಆದ ಕಾರಣ ಒಂದು ದಿವಸನಾದ್ರೂ ಕೂಡ ಸುಮಾರು ನನಗೆ ತಿಳಿದ ಮಾಹಿತಿ ಪ್ರಕಾರ 25,000 ಕುಟುಂಬಗಳು ಸಿದ್ದೇಶ್ವರ ಸೇವಾ ಭಕ್ತಾದಿಗಳವರೇ ಅಂತಕ್ಕಂಥ ಮಾಹಿತಿ ಐತೆ. ಆದ ಕಾರಣ ಈ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಭಕ್ತ ಮಾಸ್ತರಲ್ಲೂ ಕೂಡ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ. ಮುಂದಿನ ಸರ್ವ ಸಂಪೂರ್ಣವಾದ ನಿಮ್ಮೆಲ್ಲರೂ ಸಹಕಾರ ಕೊಡಬೇಕು. ನಮ್ಮ ಸೀನಿಯರ್ ಹೇಳ್ತೀನಿ, ನೀವ್ ಯಾವ ಪಾರ್ಟಿಗಾರ ಓಟ್ ಹಾಕಿ ನಿಮ್ಗೆ ಕೇಳಲಿಕ್ಕೆ ಬರಲ್ಲ, ನೀವ್ ಯಾವ ಪಾರ್ಟಿನ ಕೇಳಕ್ ಬರಲ್ಲ ಅಂತಾರೆ. ಬಹುಶಃ ಹೇಳ್ತಾರೆ ಈ ಕೆಸಿ ಸಾಲಕರ್ ಮಾತ್ರ ಬಿಜೆಪಿ ಅಂತ, ಕೆಸಿ ಸಾಲಕರ್ ಮಾತ್ರ ಬಿಜೆಪಿ ಅಂತ. ನಾವು ಹಿಂದೂ ಧರ್ಮ ಅಂತ ಹೋರಾಟ ಮಾಡ್ತೀವಿ, ದೇವತೆ ಉತ್ಸವಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ನನಗೆ ಪಕ್ಷ ಅವಶ್ಯಕತೆ ಇಲ್ಲ. ನೀವ್ ಓಟು ಅಂತ ಕೇಳಕ್ ಬಂದ ಯಾರ್ಯಾರ ಕೇಳಿ, ನಾವು ದೇವಸ್ಥಾನ ಅಂತ ಬಂದ ನಿಮ್ಮ ಜೋರಿಗೆ ಹಿಡಿತೀವಿ. ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತಕ್ಕಂಥ ಮನವಿ ನೀವೆಲ್ಲರೂ ಕೂಡ ಅದು ವಿಚಾರ ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತಕ್ಕಂಥ ನಮ್ಮ ಮನವಿ ಅಷ್ಟೇ. ದೇವಸ್ಥಾನ ವಿಚಾರ ಬಂದಾಗ ಆದ ಕಾರಣ ಇದು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ. ಆ ಸಿದ್ದಪ್ಪನ ಅನುಗ್ರಹ ಮೇಲಿರ್ತಕ್ಕಂಥ 14 ದೇವತೆಗಳ ಅನುಗ್ರಹ. ಇವತ್ತು ಯಾರು ಮಾಲೆ ಹಾಕೊಂಬಂದ್ರು, ನಮ್ಮ ರಾಮಣ್ಣನ ಒಳಗೊಂಡು ಯಾರು ಮಾಲೆ ಹಾಕೊಂಬಂದ್ರು ಅವ್ರಿಗೆ ಮತ್ತು ಈ ದೇವಸ್ಥಾನದ ಬೆಟ್ಟ ಮತ್ತು ಕತ್ತಿ ಆಂಜನೇಯ ದರ್ಶನ ಬಂದಿರ್ತಕ್ಕಂಥ ನಿಮಗೆ ಎಲ್ಲರಿಗೂ ಕೂಡ ಅನುಗ್ರಹ, ಹನುಮಂತನ ಅನುಗ್ರಹ ಆಗಿ ಬೇಕಾದ್ರೆ ಇವತ್ತು ಚಾಲೆಂಜ್ ಮಾಡಿ ಮನೆ ಬಾಲಕ್ ಪಕ್ಕ ಯತ್ನೆ ಮಾಡಿ ಇವತ್ತು ಒಂದಿನ ಯತ್ನೆ ಮಾಡಿ ಯಾವ್ದಾರ ಒಂದು ಕಾರ್ಯನ ನೀವು ನೆನಪು ಮಾಡ್ಕೊಂಡು ಮಲಗಿ ನೆಕ್ಸ್ಟ್ ವರ್ಷ ನಿಮ್ಗೆ ಆಗ್ಲಿಲ್ಲ ನೀವು ಬರಲೇಬೇಡ್ರಿ. ಹನುಮಂತನ ದಾನ ಮಾಡ್ರಿ, ಸಿದ್ದಪ್ಪನ ಒಂದು ಅಡಿಕೆ ಕಟ್ರಿ. ನಾನು ಈ ಸತ್ಯಾರ ಚೌಧರಿಯಲ್ಲಿ ಹೋಗಿದ್ದ ಹೇಳ್ದ ಸಮಿತರೆಲ್ಲ ಭಾಷಣ ಮಾಡ್ತಾ ಇದ್ರು. ಒಳ್ಳೇದಾಯ್ತಿಲ್ವ ಅಂತಕ್ಕಂಥ ಮಾತನ್ನ ನೀವೆಲ್ಲ ಕೇಳ್ಬೇಕಾರೆ ಇದನ್ನ ಚಾಲೆಂಜ್ ತಗೊಳ್ಳಿ. ನೀವು ಅಡಿಕೆ ಕಟ್ ಮಲಗಿ ಒಂದ್ ಯಾವ್ದಾದ್ರು ಕಾರ್ಯ ಯಶಸ್ವಿ ಆದ್ರೆ ಮುಂದಿನ ಬಂದು ಸಿದ್ದಪ್ಪನ ಸೇವೆ ಮಾಡ್ಲಿಕ್ಕೆ ನೀವೆಲ್ಲರೂ ಕೂಡ ನಿಂತ್ಕೋಬೇಕು ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಮುಂದೆ ಹೇಳಿ ಮತ್ತೊಮ್ಮೆ ಇದೇ ಸಂತೋಷ ವಿಚಾರದಲ್ಲಿ ಇನ್ನು ಕೆಲವೇ ದಿನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಕ್ಕೆ ಅಂತ ಪ್ರೇರಣೆ ಕೊಡ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಅವರು ಒಳಗೊಂಡಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ನಮ್ಗೆಲ್ಲರೂ ಕೂಡ ಅಕ್ಷತೆಗಳು ಕಳಿಸ್ಕೊಟ್ಟವ್ರೆ. ಪ್ರತಿ ಮನೆಗೂ ಕೂಡ ಅದನ್ನ ತಲುಪಿಸಂತ ಕಾರ್ಯ ನಾವು ಕೂಡ ಮಾಡ್ತೀವಿ. ನಮ್ಗೆಲ್ಲರೂ ಮನೆಯೊಳಗೆ ಎಷ್ಟು ಸಂತೋಷ ಇರಬೇಕು. ರಾಮ ಮಂದಿರ ಕಟ್ತಾ ಇದೀವಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತದೆ ಅಂತೇಳಿ. ಇನ್ನ ಕೆಲವೊಂದು 10 ವರ್ಷ ಸಿದ್ಧಪಡ್ತಾ ಎಲ್ಲಾ ದೇವಸ್ಥಾನಗಳು ಜೀರ್ಣೋದ್ಧಾರ ಆದ್ರೆ ನಿಮ್ಗೆಲ್ಲ ಎಷ್ಟು ಸಂತೋಷ ಇರ್ಬೇಕು. ಮುಂದಿನ 100 ವರ್ಷಗಳ ಕಾಲ ನಿಮ್ಮ ಮನೆ ಮಕ್ಕಳು ಹೆಂಡತಿ ಮಕ್ಕಳು ಎಷ್ಟು ಸಂತೋಷ ಪಡಬಹುದು ಅಂತ. ನೆಲಮಂಗಲ ತಾಲೂಕು ನಿಜಗಲ್ಲು ಸಿದ್ಧಬೆಟ್ಟ ಒಂದು ಐತಿಹಾಸಿಕ ಸ್ಥಳ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಪವಿತ್ರವಾದ ಸ್ಥಳ. ಹಿಂದೆ ನಿಜಗಲ್ ರಾಣಿ ವಾಸ ಮಾಡಿದಂಥದ್ದು ಹಲವಾರು ಇಲ್ಲಿ ಪಳೆಯುಳಿಕೆಗಳು ಉಳ್ಕೊಂಡಿದ್ದಾವೆ. ಅಕ್ಕ ತಂಗಿ ದೊಣೆ, ಆನೆಲಾಯ, ಕುದುರೆಲಾಯ, ಹೀಗೆ ಹಲವಾರು ಒಂದು ಪಳೆಯುಳಿಕೆಗಳು ಇವತ್ತರೆಗೂ ಉಳ್ಕೊಂಡಿದೆ. ಇವತ್ತು ಇದನ್ನು ಕಿಡಿಗೇಡಿಗಳು ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ಹೀಗೆ ಹಲವಾರು ದೇವಸ್ಥಾನಗಳು, ಸುಮಾರು 17 ದೇವಸ್ಥಾನಗಳಿದ್ದಾವೆ. ನಿಧಿಗೋಸ್ಕರ ಸುಮಾರು 50 ವರ್ಷಗಳ ಹಿಂದೆ ಈ ದೇವಸ್ಥಾನಗಳನ್ನು ಕಿತ್ತು ವಿಗ್ರಹಗಳನ್ನು ಭಗ್ನಗೊಳಿಸಿ ನಿಧಿಗೋಸ್ಕರ ಹಾಳು ಮಾಡಿದರು. ಈಗ ಹಿಂದೆ ಮಾಡಿದಂಥ ಒಂದು ಕಾರ್ಯ ನಮ್ಮವ್ರು ಯಾರೂ ಇದನ್ನು ಸರಿ ಮಾಡಿರಲಿಲ್ಲ, ಹಾಗೆ ಬಿಟ್ಟಿದ್ದರು. ಮತ್ತು ಇವತ್ತು ಒಂದು ನಮ್ಮ ಈ ಜನ ಸುತ್ತಮುತ್ತ ಎಲ್ಲ ಜನ ಸೇರಿ ಸಿದ್ಧಬೆಟ್ಟನ ಏನಾದರೂ ಒಂದು ಹಂತಕ್ಕೆ ತರಬೇಕು, ಹಿಂದೆ ಇದ್ದಂಥ ದೇವಸ್ಥಾನನ ಮತ್ತೆ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಾಗ ಇದಕ್ಕೆ ಈ ಬೆಟ್ಟ ರಿಸರ್ವ್ ಫಾರೆಸ್ಟಲ್ಲಿ ಬರೋದ್ರಿಂದ ನಾವು ಯಾರೂ ಒಂದು ಮುಟ್ಟಕ್ಕಾಗೋದಿಲ್ಲ. ಹಂಗಾಗಿ ರಿಸರ್ವ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗ
ಅವರು ದೇವರ ಕಾಡು ಅಂತ ಹೇಳಿ ಒಂದು 6 ವರ್ಷಗಳಿಂದ ಒಂದು ಪ್ರಾಜೆಕ್ಟ್ ಇದೆ, ನೀವು ಮಂಜೂರು ಮಾಡಿಕೊಡ್ತೀವಿ. ಅದರಲ್ಲಿ ನಾವು ಫಾರೆಸ್ಟನ್ನು ಅಲ್ಲಿ ಇರತಕ್ಕಂಥ ಜಾಗದಲ್ಲಿ ಸಾರ್ವಜನಿಕರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ದೇವಸ್ಥಾನದ ಕೆಲಸ ಆಗಲಿ ಮಾಡೋಂಗಿಲ್ಲ ಅಂತ ಹೇಳಿ ಅವರೇ ಒಂದು ದೇವರ ಕಾಡು ಪ್ರಾಜೆಕ್ಟನ್ನು ಮಂಜೂರು ಮಾಡಿ ಆ ಪ್ರಾಜೆಕ್ಟಿನ ಅಡಿಯಲ್ಲಿ ಇವತ್ತು ಅವರು ಮೆಟೀರಿಯಲ್ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಮತ್ತು ನಾವು ನಮ್ಮ ಟ್ರಸ್ಟಿಂದ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿ ಪ್ರತಿ 5 ವರ್ಷದಿಂದ ಹನುಮ ಜಯಂತಿನ ಆಚರಿಸ್ತಾ ಬಂದಿದ್ವಿ. ಹನುಮ ಜಯಂತಿನ ನಾವು ಈ ಮಟ್ಟಕ್ಕೆ ಇಲ್ಲಿ ಸ್ಪಂದಿಸ್ತಾರೆ ಜನ ಅಂದ್ಕೊಂಡಿರಲಿಲ್ಲ. ಇವತ್ತು ಅಭೂತವಾಗಿ ಜನ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಜಾತ್ರಾ ಮಹೋತ್ಸವವಾಗಿ ಪರಿವರ್ತನೆ ಆಗ್ತಾಯಿದೆ. ಕಳೆದ 1,000 ಜನ 2,000 ಜನ ಸೇರ್ಬೋದು ಅಂತ ಹೇಳಿದ್ರು. ಇವತ್ತು 5,000 to 6,000 ಜನ ರಾತ್ರಿ ಬೆಳಿಗ್ಗೆ 6ರಿಂದ ಸಂಜೆ 10 ಗಂಟೆವರೆಗೂ ಅಭೂತವಾದ ಜನ ಬಂದು ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ಇದನ್ನು ನೋಡಿದ್ರೆ ಒಂಥರ ಖುಷಿ ಆಗ್ತದೆ. ಈಗ ಆಲ್ರೆಡಿ ಹನುಮ ದೇವಸ್ಥಾನವನ್ನು ಜೀರ್ಣೋದ್ಧಾರ ಆಗಿದೆ, ಗಣಪತಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಮತ್ತು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗೋದಿದೆ. ಬರುವಂಥ ದಿನಗಳಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡ್ತೀವಿ. ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ಒಂದು ಸ್ಥಳೀಯವಾಗಿ ಇವತ್ತೆಲ್ಲ ನಮಗೆ ಸಹಕಾರ ಕೊಡ್ತಾರೆ. ಅದೇ ರೀತಿ ಈ ಬೆಟ್ಟದ ತುದಿಯಲ್ಲಿ ಸಿದ್ದಪ್ಪನ ದೇವಸ್ಥಾನ ಇದೆ. ಈ ಸಿದ್ದಪ್ಪನಿಗೆ ಇಡೀ ಹಲವಾರು 5-6 ಜಿಲ್ಲೆಗಳಲ್ಲಿ ಭಕ್ತರಿದ್ದಾರೆ, ಮನೆ ದೇವರು ಅಂತ ಬರ್ತಾರೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬಂದು ಇಲ್ಲಿ ಮತ್ತೆ ಪ್ರಸಾದವನ್ನು ಮಾಡಿ ಈ ಲೋಕಲ್ ಜನಗಳಿಗೆ ಉಣಬಡಿಸಿ ಹೋಗುವಂಥ ಒಂದು ಪದ್ಧತಿ ಇದೆ, ಅದು ನಡ್ಕೊಂಬಂದಿದೆ. ಅದೇ ರೀತಿ ಇಲ್ಲಿ ಸಿದ್ದಪ್ಪನ ಹೆಸರಲ್ಲಿ ಸಾಕಷ್ಟು ಇವತ್ತು ಅಭಿವೃದ್ಧಿ ಆಗ್ತಾಯಿದೆ. ಸಿದ್ದಪ್ಪ ಅಂದರೆ ಒಂದು ದೈವ, ಇವತ್ತು ಈ ಭಾಗದಲ್ಲಿ ಆರಾಧ್ಯ ದೈವ ಆಗಿದ್ದಾರೆ. ಆ ದೈವನ ಹೆಸರಲ್ಲಿ ಇವತ್ತೆಲ್ಲ ಇಂಪ್ರೂವ್ ಆಗ್ತಾಯಿದೆ. ಲೋಕಲ್ ಜನ ನಾವೆಲ್ಲ ಸೇರಿ ಬೆಟ್ಟವನ್ನು ಇಂಪ್ರೂವ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಸರ್, ಇವತ್ತು ಸಿದ್ಧರ ಬೆಟ್ಟ ಕೇಸರಿಮಯ ಜೊತೆಗೆ ಹಿಂದೂಮಯ ಆಗಿದೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಇಂದಿನ ಹನುಮ ಜಯಂತಿಯ ಒಂದು ಅದ್ಭುತ ದಿನದಂದು ಈ ಸಿದ್ಧರ ಬೆಟ್ಟದ ಎಲ್ಲ ಹನುಮ ಮಾಲಾಧಾರಿಗಳ ಜೊತೆಯಲ್ಲಿ ಈ ಒಂದು ಹನುಮ ಜಯಂತಿಯನ್ನು ಆಚರಿಸ್ತಾ ಇರೋದು ನಮ್ಮದೆಲ್ಲ ಪುಣ್ಯ. 4 ವರ್ಷಗಳ ಕಾಲ ಇಡೀ ದೇಶ ಮಾನವ ಜನಾಂಗಕ್ಕೆ ಒಳ್ಳೆಯದಾಗಬೇಕು ಅಂತ ನಮ್ಮ ಹಳ್ಳಿಯ ಏನು ಸೊಗಡಿದೆ ಆ ಒಂದು ಹನುಮ ಮಾಲೆಯನ್ನು ಧರಿಸಿ ಸಾವಿರಾರು ಹನುಮ ಭಕ್ತರು ಈ ಬೆಟ್ಟದಲ್ಲಿ ಬಂದು ಹನುಮ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಇಂದಿನ ಈ ಸದ್ಯಸ್ಥಿತಿನಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತೀಕವಾಗಿ ನಾವೇ ಹೇಳಿದರೆ ಕೇಸರಿಮಯ ಅಂತ, ಇದು ಕೇವಲ ಬೆಟ್ಟದಲ್ಲೇ ಕೇಸರಿಮಯ ಆಗಬಾರ್ದು, ನಮ್ಮ ಮನೆಗಳಲ್ಲೇ ಕೇಸರಿಮಯ ಆಗಿ ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕಾರ ಆಚರಣೆ ನಮ್ಮ ಪ್ರತಿ ಜೀವನದ ಪ್ರತಿ ನಡೆಯ ಒಂದು ಭಾಗವಾಗಬೇಕು ಅಂತ ಆಶಿಸುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸ್ವಾಮೀಜಿಯವರಿಗೆ, ಕಾರ್ಯಕರ್ತರಿಗೆ, ಈ ಸಮಿತಿಯ ಪದಾಧಿಕಾರಿಗಳಿಗೆ, ಎಲ್ಲ ತಂಡಕ್ಕೂ ಒಂದು ಶುಭಾಶಯವನ್ನು ಕೋರುತ್ತಾ ಈ 5 ವರ್ಷ ಏನು ನಡ್ಕೊಂಬಂದಿದೆ ಈ ಒಂದು ಅಭೂತಪೂರ್ವವಾದ ಒಂದು ಆಂದೋಲನ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಮಗದಷ್ಟು ಬೆಳೆದು ಕೇವಲ ರಾಜ್ಯವ್ಯಾಪಿ ಅಲ್ಲ, ರಾಷ್ಟ್ರವ್ಯಾಪಿ ಅಲ್ಲ, ಒಂದು ಮಾನವತಾ ಧರ್ಮಕ್ಕೆ ಒಂದು ಮಾದರಿಯಾಗಿ ಎಲ್ಲ ಸಮಾಜದ ಬಾಂಧವರು ಭಾಗವಹಿಸಿ ಇದನ್ನು ಒಂದು ಮಾದರಿ ಕಾರ್ಯಕ್ರಮ ಆಗಬೇಕು ಅಂತ ನಾನು ಇಚ್ಛೆ ಪಡ್ತೇನೆ. ಬಿಜ್ವರ ಎಚ್. ಲೋಕೇಶ್, ವಂದೇ ಭಾರತಂ ಫೌಂಡೇಶನ್ನ ಸಂಸ್ಥಾಪಕ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ.